ಅಲ್ಲ, ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು, ನೀವು ಯಾಕೆ ಬರೀ BPLನವ್ರಿಗೆ ಕೊಡಬಾರ್ದು, ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ, ಅದಕ್ಕಾಗಿ BPLನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನು ಮಾಡಿದ್ದಾರೆ. ಹೌದಪ್ಪ, ನೀವು ಅದನ್ನು ನೀವೆಲ್ಲ ವಿರೋಧ ಪಕ್ಷದವರು ಆ ಥರ ಸಲಹೆ ಕೊಡಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಬೇರೆ ಬೇರೆ ಸಚಿವರುಗಳು ಕೂಡ ಅದಾಗಬೇಕು ಅಂತ ಬಯಸಿದ್ದಾರೆ. ಅಲ್ಲ, ವಾಲಂಟಿಯರಾಗಿ ಈಗಾಗಲೇ ಭಾಳ ಜನ ಬಿಡ್ತಾ ಇದ್ದಾರೆ. ನಮಗೆ IT ರಿಟರ್ನ್ಸ್ ಫೈಲ್ ಮಾಡುವಂಥವರು, ಸರ್ಕಾರಿ ನೌಕರರು, ಅವರೆಲ್ಲರೂ ಕೂಡ ವಾಲಂಟಿಯರಾಗಿ ಭಾಳ ಜನ ಬಿಡ್ತಾ ಇದ್ದಾರೆ. ಅದನ್ನು ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ MT ಕೃಷ್ಣಪ್ಪನವರು. ಅದನ್ನು ನಾನು ಹೇಳಿದೆ, ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ, ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನು ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದರು. ಅದನ್ನು ನೋಡೋಣ, ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ದರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡಬೇಕಲ್ಲ. ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಅದರ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಬೇಕು. ಯಾಕೆಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ. ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ. ಇಲ್ಲ, ಹೊರೆ ಅಂತ ಕಂಡಿದ್ದೆ ನೋಡಿ, ಹೊರೆ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನು ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೆವು, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೆವು. BPL ಕಾರ್ಡ್ ಪರಿಷ್ಕರಣೆ ಆಗುತ್ತಾ? ಇಲ್ಲ, ಅದೇ ಚರ್ಚೆ ಆಗಬೇಕು. ನಾವು ಅದನ್ನು ಈಗಾಗಲೇ ಆ ಭಾಗದ IG ಮತ್ತು ಅಲ್ಲಿನ SP ಸೆನ್ಸಿಟೈಸ್ ಮಾಡಿದ್ದೇವೆ. ಇವತ್ತೇನೋ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ನು ಕೂಡ ಕೊಟ್ಟಿದ್ದೇವೆ. ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿ, ನೀವು ಯಾವುದು ಗಲಾಟೆಗಳು ಮಾಡಿಕೊಡ್ದು ಅಂತ. ಒಂದು ವೇಳೆ ಗಲಾಟೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಅಂತಲೂ ಹೇಳಿದ್ದೇವೆ ಅವರಿಗೆ. ಆದ್ದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲ, ಅವರು ಈಗ ಯಾರೂ ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾಯಿಲ್ಲ, ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನೂ ನಿಲ್ಲಿಸಿದ್ದಾರೆ. ಖಾಸಗಿ ಬಸ್ಗಳು ಹೋಗಿ ಬಂದು ಮಾಡ್ತಾ ಇದ್ದಾವೆ ಅಷ್ಟೇ. ಬಿಟ್ಟರೆ ನಾವು ಇನ್ನೂ ಒಂದಿಷ್ಟು ವಾತಾವರಣ ತಿಳಿಯಾದಮೇಲೆ ಮತ್ತೆ ಪ್ರಾರಂಭ ಮಾಡ್ತಾರೆ. ಇಲ್ಲ, ಅದನ್ನೇ ನಾನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾತಕ್ಕೋಸ್ಕರ ಹಾಕಿದ್ರಿ ಅನ್ನೋದನ್ನು ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಕೇಳಿದ್ದೀನಿ. ಟೆಂಪರರಿ ಅದೆಲ್ಲ ಮಾಡ್ತಾ ಇರ್ತಾರಲ್ಲ, ಪೊಲೀಸ್ ಇಲಾಖೆನೆಲ್ಲ ದೊಡ್ಡ ವಿಚಾರ ಅಲ್ಲ ಸರ್. ಈಗ ಉದಯಗಿರಿ ಗಲ್ಬೇಕ್ ಸಂಬಂಧಪಟ್ಟಂತೆ ನಾನು BJP ನಾಯಕರೆಲ್ಲ ಭೇಟಿ ಕೊಟ್ಟಿದ್ದಾರೆ. BJP ಹೋರಾಟ ಸಿಕ್ಕ ಕೆಲಸ ಆಗ್ತಾ ಇದೆ ಅಂತ BJP ನಾಯಕರು. ನೋಡಿ, ನಾವು ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಿಲ್ಲ. ನಾವು ಶಾಂತಿ ಕಾಪಾಡಬೇಕು, ಇದನ್ನೇ ಬೆಳೆಸ್ಕೊಂಡು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬಾರ್ದು ಅಂಥೇಳಿ ನಾವು ಎರಡೂ ಗುಂಪಿನವರಿಗೆ ಪ್ರತಿಭಟನೆ ಪ್ರೊಸೆಷನ್ಸು ಅವೆಲ್ಲ ಮಾಡಬೇಡಿ ಅಂತ ಹೇಳಿದ್ದೆವು. ನಾವು ಅವ್ರು ಪರ್ಮಿಷನ್ ಕೇಳಿದರು, ನಾವು ಕೊಟ್ಟಿರಲಿಲ್ಲ. ಮತ್ತು ಅವ್ರು ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ಕೋರ್ಟ್ ಆದೇಶ ಮಾಡ್ತು, ನೀವು ಯಾವುದೋ ಒಂದು ಗ್ರೌಂಡಲ್ಲಿ ನೀವು ಮಾಡಿ ಪ್ರತಿಭಟನೆ ಮಾಡಿ 1 ಅವರ್ ಮಾಡಿ, ಆನಂತರ ಏನು ನಿಮ್ಮ ಅನಿಸಿಕೆಗಳೇನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದರು. ಅದ್ರ ಪ್ರಕಾರ ಮಾಡಿದ್ದಾರೆ. ಅವರು ಒಂದು 150-200 ಜನ ಇದ್ದರು ಅಂತ ಕೇಳಿದೆ. ಅವರು ಪ್ರತಿಭಟನೆ ಮಾಡಿ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಕೂಡ ಏನು ಕೇಳೋದು ಅಂದರೆ, ರಾಜಕಾರಣ ಮಾಡಬೇಡಿ ಇದರಲ್ಲಿ ಅಂತ ಹೇಳಿದ್ದೇನೆ. ಇದೆಲ್ಲ ಪೊಲೀಸ್ ಸ್ಟೇಷನ್ನಿಗೆ ಅವರು ಕಲ್ಲು ಹೊಡಿತಾರೆ ಅಂದಾಗ ಸ್ವಾಭಾವಿಕವಾಗಿ ನಾವು ಕಾನೂನನ್ನು ಅವ್ರು ಯಾರಿಗೂ ಕೈ ಎತ್ಕೊಳ್ಳೋಕೆ ಬಿಡೋದಿಲ್ಲ. ಅದಕ್ಕೆ ಕ್ರಮ ತೊಗೊಳ್ತೀವಿ. ಅದಕ್ಕೆ ಇವರು ಕೂಡ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ನಮ್ಮ ರೆವಿನ್ಯೂ ಇಲಾಖೆಗೆ ಬರುತ್ತೆ.
ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗ್ತದೆ, ಯಾವುದೇ ಅಲ್ಲ, ಅವ್ರ ಹೇಳಿಕೆನಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆನಲ್ಲಿ ಏನು ತಪ್ಪಿಲ್ಲ. ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು. ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು. ಸರ್, ಈಗ ಮೂಡಾ ಕೇಸ್ನಲ್ಲಿ ಸಂಸದ ಕುಮಾರ್ ನಾಯ್ಕ ಅವರೇ ತಪ್ಪಿಸಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅವ್ರ ವಿರುದ್ಧ ಪಕ್ಷಕ್ಕೆ ಮುಜುಗರ ಆಗಲ್ವಾ ಅಂತ? ಅಲ್ಲ, ಅದು ಏನು, ಈಗ ಲೋಕಾಯುಕ್ತದವರ ವರದಿಯಲ್ಲಿ ಆ ರೀತಿ ಬಂದಿದ್ದರೆ ಅದು ಲೋಕಾಯುಕ್ತದವರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ 27ನೇ ತಾರೀಕಿಂದ ಬಿಜೆಪಿ ಜನಾಂದೋಲನ ಶುರು ಮಾಡ್ತಾರೆ. 11,000 ಕೋಟಿ 14,000 ಕೋಟಿ SC PTSP ಬಳಸಿದ್ದಾರೆ ಅಂತ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು, ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು. ಹಾಗಾದರೂ ಮಾಡಿ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡಬೇಕು, ಈ ಗ್ಯಾರಂಟಿ ಯೋಜನೆಗಳನ್ನು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತೀವಿ. ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ? ಬಡವರ ಪರವಾಗಿ ಇಲ್ಲ ಅಂತ ಹೇಳ್ದಂಗೆ ಆಯಿತು. ಅವರು ಬಡವರ ಪರವಾಗಿ BJPಯವರು ಇಲ್ಲ, ಅದನ್ನೇ ಅವರು ಪಬ್ಲಿಕ್ಕಾಗಿ ಹೇಳೋದಕ್ಕೆ ಹೊರಟಿದ್ದಾರೆ. ಅವರು ಹೇಳಿ, ಜನ ಗಮನಿಸೋದಿಲ್ವ ಇದನ್ನೆಲ್ಲ? ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಜನಸಮುದಾಯ ಏನು ಯೋಚನೆ ಮಾಡ್ತದೆ ಅದನ್ನು ನೋಡೋಣ ಮುಂದಿನ ದಿನದಲ್ಲಿ. ಹೌದು, ದಲಿತರ ಮೀಸಲಿಟ್ಟ ಹಣನೂ ದಲಿತರಿಗೆ ಕೊಡ್ತೀವಲ್ಲ. ಅಲ್ಲ, ಎಲ್ಲ ಅದರಲ್ಲಿ ದಲಿತರು ಹೋಗಲ್ವಾ? ಶಕ್ತಿ ನೋಡಿ, ಅದನ್ನು ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಕಾರದಲ್ಲಿ ಇಂಥ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ. ಬಡವರ ಪರವಾಗಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದರೂ ಬದಲಾವಣೆಗಳಾಗಿದ್ದಾರೆ, ರಿಅಪ್ರೋಪ್ರಿಯೇಷನ್ ಅಂತ ಒಂದು ವರ್ಡ್ ಇದೆ, ಕೇಳಿರ್ಬೋದು ನೀವು. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ. ಅದನ್ನೇ ದೊಡ್ಡದು ಮಾಡಿ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ದೂರು ಕೊಡಕ್ಕೆ ಬರುವಂಥ ಮಹಿಳೆಯರ ಮೇಲೆ ಕೆಲ ಪೊಲೀಸ್ ಅಧಿಕಾರಿಗಳು ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಕರಣಗಳು ನಡೀತಿರ್ತವೆ. ನಿನ್ನೆ ಕೂಡ ಬೊಮ್ಮನಹಳ್ಳಿ ಸ್ಟೇಷನಲ್ಲಿ ಬಾಲಕ ಮೇಲೆ ಹೈಯರ್ ಆಫೀಸರ್ಸ್ ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಮ್ಮಲ್ಲಿ ಸಿಸ್ಟಮ್ಮು ಹೈಯರ್ ಅಧಿಕಾರಿಗಳು ಇರೋದಿಲ್ಲ. ಅಸಿಸ್ಟೆಂಟ್ ಕಮಿಷನರ್ ತಪ್ಪು ಮಾಡಿದರೆ DCP ಇರ್ತಾನೆ, DCP ತಪ್ಪು ಮಾಡಿದ್ರೆ IG ಇರ್ತಾರೆ, ಅವ್ರ ಮೇಲೆ ಹೈರಾರ್ಕಿ ಇರುತ್ತೆ, ಕ್ರಮ ತಗೊಳ್ತಾರೆ. ಡಿಪಾರ್ಟ್ಮೆಂಟಲ್ಲಿ ಕಮಿಷನರ್ ಕ್ರಮ ತಗೊಳ್ತಾರೆ. ಸರ್, ಈಗ ಹೊನ್ನಾವರದ ವಾಣಿಜ್ಯ ಬಂದರನ್ನು ಮಾಡೋಕ್ಕೋಟಿದೆ, ವಿರೋಧ ವ್ಯಕ್ತಾಗ್ತದೆ. ಅದನ್ನು ಮೀಡಿಯಾ ಕವರ್ ಮಾಡೋಕ್ಕೋಟ್ರೆ ಮೀಡಿಯಾದವ್ರನ್ನ ತಡೆದು ಪೊಲೀಸರು ಹಲ್ಲೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ನೀವು ತರಿಸ್ಕೊಳ್ತೀವಿ, ಮಾಹಿತಿ ತರಿಸ್ಕೊಳ್ತೀವಿ. ಜಾತಿಗಣತಿ ವಿಚಾರ ಕುಮಾರಸ್ವಾಮಿ ಅವರು ಇದನ್ನು ಪೂಜೆ ಮಾಡ್ತಾ ಇದೆ ಸರ್ಕಾರ, ಬಿಡುಗಡೆ ಮಾಡೋಕ್ಕೆ ಏನು ಸಮಸ್ಯೆ ನಾವು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ. ಸಮಯ ನೋಡ್ಕೊಂಡು ಬಿಡುಗಡೆ ಮಾಡ್ತಾರೆ.